ಲೇಔಟ್ ಅಲ್ಲಿ ಏನು ಆಗ್ತಾ ಇದೆ ಇಡೀ ಕರ್ನಾಟಕ ನೋಡ್ತಾನೆ ಇದೆ. ಅಲ್ಲಿ ಬಂದಂತ ಅಲ್ಲಿ ಯಾರೋ ಟೆಂಟ್ ಕುಟ್ಕೊಂಡು ಕೂತಿದ್ದಾರೆ, ಅವರಿಗೆ ಅಕ್ರಮವಾಗಿ ಕೂತಿದ್ದಾರೆ, ಅವರಿಗೆ ಮನೆ ಕಟ್ಟಿ ಕೊಡಿಸುವಂತ ಕೆಲಸ ಈಗ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಇದರಲ್ಲಿ ನಮ್ಮ ಅಬ್ಜೆಕ್ಷನ್ಸ್ ಏನಂತ ಹೇಳಿದ್ರೆ, ಒಂದು ಹಿಂದೆ ಆಕ್ರಮ ಒತ್ತುವರಿ ಮಾಡಿ ಅವರನ್ನ ಅಲ್ಲಿಂದ ಖಾಲಿಗೊಳಿಸಿದಂತ ಕರ್ನಾಟಕದ ಸಾವಿರಾರು ಮನೆಗಳಿದೆ. ಯಾರಿಗ ಸಹ ಮನೆ ಕಟ್ಟಿಸುವಂತ ಕೆಲಸ ಮಾಡ್ಲಿಲ್ಲ ಇವ್ರು ಯಾರು ಸಹ. ಖಾಲಿ ಕೇರಳದಿಂದ ಬಂದಂತ 4 ಮುಸಲ್ಮಾನರ ಮನೆ ಇಲ್ಲಿ ಇದೆ ಅನ್ನುವಂತ ಕಾರಣಕ್ಕಾಗಿ ಕೇರಳದ ಪೊಲಿಟಿಕ್ಸಿಗಾಗಿ, ಕೇರಳದಿಂದ ಬಂದಂತ ಪ್ರೆಷರ್ನ ಕಾರಣದಿಂದಾಗಿ ಇಲ್ಲಿ ಈಗ ಪುನಃ ಅವರಿಗೆ ಒಂದು ಹತ್ತಿರದಲ್ಲೇ ಒಂದು 5-6 ಕಿಲೋಮೀಟರ್ ದೂರದಲ್ಲಿರುವಂತ ಮತ್ತೊಂದು ಪ್ರದೇಶದಲ್ಲಿ ಅವರಿಗೆ ಎಲ್ಲರಿಗೂ ಸಹ ಮನೆ ಕಟ್ಟಿ ಕೊಡುವ ಕೆಲಸಗಳನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಸರ್ಕಾರ ಬಂದು 2.5 ವರ್ಷ 3 ವರ್ಷ ಹತ್ರ ಆಗ್ತಾ ಇದೆ. ನಾವೊಂದು ಎಲ್ಲಾ ಪಂಚಾಯತಿಂದ ಮತ್ತು ಕಾರ್ಪೊರೇಷನ್ ನಾವು ನಮ್ಮ ಡಿಮಾಂಡ್ಸ್ ಅನ್ನ ಇಡ್ತಾ ಇದ್ದೇವೆ. ತುಂಬಾ ಜನ ಮನೆಯನ್ನ ಕೇಳ್ಕೊಂಡು ಬರ್ತಾ ಇದ್ದಾರೆ. ತುಂಬಾ ಬಡವರು BPL ಕಾರ್ಡ್ ನಲ್ಲಿ ಇರುವಂತವರು ಮನೆ ಕೊಡಿಸ್ಬೇಕನ್ನುವಂತ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. 2.5 ವರ್ಷಗಳಿಂದ ಒಂದೇ ಒಂದು ಮನೆಯನ್ನ ನಮ್ಗೆ ಯಾರಿಗ ಸಹ ಇಷ್ಟು ತನಕ ಕೊಡ್ಲೇ ಇಲ್ಲ. ಕಾಂಗ್ರೆಸ್ MLA ಬಿಜೆಪಿ MLA ಯಾರಿಗಾಗಲಿ ಕರ್ನಾಟಕದ ಜನರಿಗೆ ಇಷ್ಟು ತನಕ ಒಂದೇ ಒಂದು ಮನೆ ಕೊಡ್ಲಿಲ್ಲ. ನನ್ನ ಕ್ಷೇತ್ರದಲ್ಲಿ ನನ್ನ 13 ಗ್ರಾಮ ಪಂಚಾಯತ್ ನಲ್ಲಿ ನಾವು ತುಂಬಾ ಪ್ರೆಷರ್ ಅಲ್ಲಿ ಜಾಗವನ್ನ ತೋರಿಸಿಕೊಟ್ರು ಸಹ ಈ ಜಾಗದಲ್ಲಿ ಕೊಡ್ಬೋದು ಅನ್ನುವಂತ ಮಾಹಿತಿಯನ್ನು ಕೊಟ್ಟರು ಸಹ, ಜಾಗ ನಾವು ಕೊಟ್ಟರು ಸಹ ಸರ್ಕಾರದಿಂದ ಯಾವುದೇ ಫಂಡ್ ಅನ್ನ ಅದಕ್ಕೋಸ್ಕರ ಅವ್ರು ರಿಲೀಸ್ ಮಾಡ್ತಾ ಇಲ್ಲ, ಪ್ರೊಸೆಸಿಂಗ್ ಸಹ ಮಾಡ್ತಾ ಇಲ್ಲ. ಇದರಲ್ಲಿ ಕೋಗಿಲೆ ಲೇಔಟ್ ನ ವಿಶೇಷತೆ ಏನಂತ ಹೇಳಿದ್ರೆ, 2023ರಲ್ಲಿ ನಾವು ಗೂಗಲ್ ಮ್ಯಾಪಿಗೆ ನೀವು ರಿವರ್ಸ್ ಆಗಿ ನೋಡಿದ್ರೆ 2023 ಒಂದೇ ಒಂದು ಈ ರೀತಿಯ ಅಕ್ರಮವಾಗಿ ಕಟ್ಟಿಕೊಂಡಂತ ಮನೆಗಿನ ಯಾವ್ದು ಸಹ ತೋರ್ತಾ ಇಲ್ಲ. 2023 ಗೂಗಲ್ ಮ್ಯಾಪ್ ಇಂದ ನಾವು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೇವೆ. ಈಗ ನೋಡಿದ್ರೆ ಟೋಟಲ್ ಆಗಿ ಅಲ್ಲಿ ಅದೆಲ್ಲ ಏರಿಯಾನ ಕವರ್ ಮಾಡ್ಕೊಂಡಿದ್ದಾರೆ. 2023 ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇದು ವ್ಯವಸ್ಥಿತವಾಗಿ ಕಾಂಗ್ರೆಸ್ ಸರ್ಕಾರದಿಂದಾನೇ ಅಲ್ಲಿ ಯಾರು ಬಂದಿದ್ದಾರೆ, ಯಾರನ್ನ ಅಥವಾ ಇವರೇ ಬರ್ಸ್ಕೊಂಡಿದ್ದಾರೆ, ಇದೊಂದು ನಾಟಕದ ರೀತಿಯಲ್ಲಿ 2023 ನಂತರ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದಲೇ ಇವರಿಗೆ ಅಲ್ಲಿ ಮನೆಯನ್ನ ಕಟ್ಕೊಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. 2023 ಗೂಗಲ್ ಮ್ಯಾಪ್ ಅಲ್ಲಿ ನೋಡಿದ್ರೆ ಎಕ್ಸಾಕ್ಟ್ ಆಗಿ ಗೊತ್ತಾಗ್ತದೆ, ರಿವರ್ಸ್ ಆಗಿ ನೋಡಿದ್ರೆ ಗೊತ್ತಾಗ್ತದೆ, ಡೀಟೇಲ್ಸ್ ಇದೆ ಅದು. ಈಗ ಅವರೇ ಅದನ್ನ ತೆರವುಗೊಳಿಸುವುದು, ಪುನಃ ಅವರಿಗೆ ಮತ್ತೊಂದ್ ಕಡೆ ಮನೆ ಕಟ್ಸಿಕೊಡುದು. ಬೇಸಿಕಲಿ ಅವ್ರ ಹತ್ರ ಎಲ್ಲಿಂದ ಬಂದವರು, ನಮ್ಮ ಒಂದು ಗ್ರಾಮದಿಂದ ಮತ್ತೊಮ್ಮ ಗ್ರಾಮದವರು ಬಂದ್ರು ಸಹ ನಮ್ಮ ಗ್ರಾಮದಲ್ಲಿ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ. ಒಂದು ಗ್ರಾಮದಲ್ಲಿ ಮತ್ತೊಂದು ಗ್ರಾಮದವರು ಬಂದು ಜಾಗ ಅಥವಾ ಮನೆ ಕೇಳಿದ್ರೆ ನಮ್ಗೆ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ. ಇದು ಇವರು ಹೊರ ರಾಜ್ಯದಿಂದ ಬಂದಿದ್ದಾರ ಅಥವಾ ಬಾಂಗ್ಲಾದೇಶದಿಂದ ಬಂದಿದ್ದಾರ, ಎಲ್ಲಿಂದ ಬಂದಿದಾರ ಅಂತ ವೆರಿಫಿಕೇಶನ್ ಸಹ ಮಾಡದೆ ನೀಜರ್ಕ್ ರಿಯಾಕ್ಷನ್ ಅಲ್ಲಿ ಯಾರೆಲ್ಲ ಅವರನ್ನ ಅಲ್ಲಿಂದ ಒತ್ತುವರಿ ಮಾಡ್ಕೊಂಡು ಅವರನ್ನ ಜಮೀನಿಂದ ಏಳಿಸ್ತಾ ಇದ್ದೀರೋ ಅವರಿಗೆ ಇಮಿಡಿಯೇಟ್ ಆಗಿ ಕೊಡುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಅಸ್ಸಾಂನಲ್ಲಿ ಇರುವಂತ ಬಾಂಗ್ಲಾದೇಶಿ ರೆಫ್ಯೂಜಿ ಒಬ್ರು ಏನು ಆಡಿಯೋ ಒಂದು ವಿಡಿಯೋ ಇದನ್ನು ಕೊಟ್ಟಿದ್ದಾರೆ, ನೀವೆಲ್ಲ ನೋಡಿರ್ಬೋದು. ಅಸ್ಸಾಂ ಅಲ್ಲಿ ಕಷ್ಟ ಆಗ್ತಾ ಇದೆ, ಬಿಜೆಪಿ ಸರ್ಕಾರ ಇದೆ, ಇಲ್ಲಿ ವಲಸಿಗಾರರಿಗೆ ಅವಕಾಶ ಮಾಡಿಕೊಡುದಿಲ್ಲ, ನಾವೆಲ್ಲರೂ ಸಹ ಬೆಂಗಳೂರಿಗೆ ಹೋದ್ರೆ ಒಳ್ಳೇದು ಅನ್ನುವಂತ ಮಾತನ್ಸ ಆ ವಿಡಿಯೋದಲ್ಲಿ ಹೇಳಿದ್ದನ್ನ ನೋಡ್ತಾ ಇದ್ದೇವೆ. ನಮ್ ಪ್ರಶ್ನೆ ಇಷ್ಟೇ, ಸಿದ್ದರಾಮಯ್ಯನವರ ಮೂಡ ಸೈಟ್ ಅಲ್ಲಿ ಹೋಗಿ ನಾವೇನಾದ್ರೂ ಟೆಂಟ್ ಹಾಕಿ ಕೂತ್ರೆ ನಮಗೆ ಬೇರೆ ಮನೆ ಕಟ್ಸಿ ಕೊಡ್ತಾರ, ಅಥವಾ DK ಶಿವಕುಮಾರ್ ಮತ್ತು ಜಮೀರ್ ಅವರ ಎಷ್ಟು ಮನೆ ಇದೆ ಅಥವಾ ಅವ್ರದ್ದು ಎಷ್ಟು ಆಸ್ತಿ ಇದೆ ಅದ್ರಲ್ಲಿ ಪಬ್ಲಿಕ್ ಹೋಗಿ ಕೂತ್ರೆ ನಮ್ಗೆ ಬೇರೆ ಮನೆಯನ್ನ ಇವರು ಕಟ್ಸಿ ಕೊಡ್ತಾರ? ಪಬ್ಲಿಕ್ಕಿನ ಆಸ್ತಿ ಏನಿದೆ, ಸರ್ಕಾರದ ಜಾಗ ಏನಿದೆ, ಆ ಸರ್ಕಾರದ ಜಾಗ ಪಬ್ಲಿಕ್ ಪ್ರಾಪರ್ಟಿ, ಅದು ಪಬ್ಲಿಕ್ ಪ್ರಾಪರ್ಟಿ ಅಂದ ತಕ್ಷಣ ಇವರು ಬೇಕು ಬಂದ ಹಾಗೆ ಯಾರ್ಯಾರಿಗೆ ಕೊಡುವ ಕೆಲಸಗಳನ್ನ, ಅದು ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ಗಾಗಿ ಯಾರೋ ಒಂದು ಸ್ವಲ್ಪ ಮುಸಲ್ಮಾನರು ಕೇರಳದಿಂದ ಬಂದು ಇಲ್ಲಿ ಕೂತಿದ್ದಾರೆ, ನಮ್ಗಲ್ಲಿ ವೋಟ್ ಬೇಕು ಅನ್ನುವಂತ 4,000 ಓಟಿಗಾಗಿ ಇವ್ರು ಈ ರೀತಿ ಮಾಡುವುದು ಸರಿಯಾದ್ರೆ, ಸರ್ಕಾರದ ಜಾಗದ
ಲೆಕ್ಕಾಚಾರ ಇದು ಒನ್ ಟೈಮ್ ಮೆಜರ್ ಅಂತ ಸಹ ಹೇಳಿದ್ದಾರೆ. ಈ ಸತಿ ಏನು ಜಾಗವನ್ನ ಕೊಡ್ತಾ ಇದ್ದಾರೆ, ಹೊಸ ಮನೆಯನ್ನ ಕಟ್ಸಿ ಕೊಡ್ತಾ ಇದ್ದಾರೆ, ಅದು ಒನ್ ಟೈಮ್ ಮೆಜರ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇನ್ ಮುಂದಕ್ಕೆ ಯಾರಾದ್ರೂ ನಾವ್ಯಾರು ಕರ್ನಾಟಕದವರು ಆ ರೀತಿಯ ಅಕ್ರಮ ಮನೆ ಕಟ್ಕೊಂಡ್ರೆ ಅವರನ್ನ ಒತ್ತುವರಿಯನ್ನ ಬಿಡಿಸಿದ ಅವ್ರಿಗೆ ಮನೆ ಕಟ್ಸಿ ಕೊಡುದಿಲ್ಲ. ಅಥವಾ ಹಿಂದೆ ಯಾರೆಲ್ಲ ಇಷ್ಟರೊಳಗೆ ಸಫರ್ ಆಗಿದ್ದಾರೆ, ಯಾರು ಮನೆಯನ್ನ ಅಕ್ರಮವಾಗಿ ಕಟ್ಕೊಂಡು ಅವರನ್ನ ಅಲ್ಲಿಂದ ಮನೆಯನ್ನ ತೆಗೆಸಿದ್ದಾರೆ, ಅವ್ರಿಗೆ ಸಹ ಈ ರೂಲು ಅನ್ವಯ ಆಗುದಿಲ್ಲ. ಹಾಗಾದ್ರೆ ಕರ್ನಾಟಕದ ಜನತೆಗೆ, ನಿಮ್ಗೆ ಓಟ್ ಹಾಕಿದಂತ ಜನತೆಗೆ ನೀವು ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಿ? ನಾವೇನ್ ತಪ್ಪು ಮಾಡಿದ್ದೇವೆ? ನಮ್ಗೆ ಒಂದು ನೀವು ಮನೆ ಅನ್ಸ ಕೊಡುದಿಲ್ಲ, ಒಂದು ಗ್ರಾಮ ಪಂಚಾಯತ್ ನಲ್ಲಿ, ಕಾರ್ಪೊರೇಷನ್ ನಲ್ಲಿ, ಮುನ್ಸಿಪಾಲಿಟಿಯಲ್ಲಿ ಎಲ್ಲೂ ಸಹ ಒಂದ್ ಮನೆ ಕೊಡುವುದಿಲ್ಲ. ಎಲ್ಲಿಂದೋ ಬಂದವರಿಗೆ ನೀವು ವೋಟ್ ಬ್ಯಾಂಕಿಗೆ ಮನೆ ಕೊಡ್ತೀರಿ. ಬೇರೆ ಬೇರೆ ನಿಮ್ಗೆ ಗೊತ್ತೇ ಇದೆ, ಆನೆ ತುಳಿತ ಆದ್ರೆ ಅವರಿಗೆ ದುಡ್ಡು ಕೊಡ್ತಾರೆ. ಇಲ್ಲಿ ನಮ್ಮಲ್ಲಿ ಇಷ್ಟು ದೊಡ್ಡ ರೀತಿಯಲ್ಲಿ ಆನೆ ತುಳಿತ ಆಗಿ ಸತ್ತವರ ಸಂಖ್ಯೆ ಇದೆ. ಕಾಡು ಪ್ರಾಣಿಗಳ ಅಟ್ಯಾಕ್ ಆಗಿ ಎಷ್ಟೋ ಜನ ಜೀವನ ತಗೊಳ್ತಾ ಇದ್ದಾರೆ. ಯಾರಿಗೆ ಸಹ ಏನು ಸರಿಯಾದ ವ್ಯವಸ್ಥೆ ನೀವು ಮಾಡ್ತಾ ಇಲ್ಲ. ನಮ್ಮಲ್ಲಿ ಚಿಕ್ಕಮಗಳೂರು, ಕೂರ್ಗ್ನಲ್ಲಿ ಮತ್ ನಮ್ಮಲ್ಲಿ ಎಷ್ಟೋ ಕಡೆ ಜಾಗ ಕುಸಿತ, ಭೂ ಕುಸಿತ ಆಗಿ ಎಷ್ಟೋ ಜನ ಮನೆಗಳ ಮಠಗಳನ್ನ ಕಳ್ಕೊಂಡಿದ್ದಾರೆ. ಆದ್ರೆ ನಿಮ್ಗೆ ಕೇರಳದಲ್ಲಾದ ಭೂಕುಸಿತ ಮಾತ್ರ ನಿಮ್ಗೆ ತೋರ್ತದೆ. ನಾ ಅದಕ್ಕೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಆದ್ರೆ ನಮ್ಮವರಿಗೆ, ನಿಮ್ಗೆ ಓಟ್ ಹಾಕಿದಂತವ್ರು, ಇಲ್ಲಿನ ಜನರು, ಈ ಮಣ್ಣಿನ ಮಕ್ಕಳನ್ನ ನೀವು ಕಡೆಗಣಿಸಿ ಬೇರೆ ಯಾರಿಗೋ ಮಾಡ್ತಾ ಇದ್ರಲ್ಲ, ಅದನ್ನ ತಡ್ಕೊಳ್ಲಿಕ್ಕೆ ಸ್ವಲ್ಪ ಅದನ್ನ ನೀವು ಹೇಗೆ ಜೀರ್ಣ ಮಾಡ್ಕೊಳ್ತೀರಿ ಈ ವಿಷಯವನ್ನ ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ಇದು ಶ್ರಮಿಸಲಾರದಂತ ಒಂದು ಅನ್ಯಾಯವನ್ನ ನೀವು ಕರ್ನಾಟಕದ ಜನತೆಗೆ ಸರ್ಕಾರ ಮಾಡ್ತಾ ಇದೆ. ನನಗಂತೂ ಇವರು 2023 ನಂತರ ಏನ್ ಇವರು ವಲಸೆಗಾರರು ಬಂದು ಅಲ್ಲಿ ಕೂರಿಸಿದ್ದಾರೆ, ಇದು ಜಮೀರ್ ಮತ್ತು ಅವರ ಗ್ಯಾಂಗ್ ಏನಿದೆ ಅವರೇ ತಂದು ಕೂರಿಸಿದ ರೀತಿಯಲ್ಲಿ ತೋರ್ತಾ ಇದೆ. 2023ಗಿಂತ ಮುಂಚೆ ಇರ್ಲಿಲ್ಲ. ಹಾಗಾದ್ರೆ ಯಾಕಿರ್ಲಿಲ್ಲ? ಗೂಗಲ್ ಮ್ಯಾಪ್ ಅಲ್ಲಿ ನೋಡಿದ್ರೆ ಆ ಏರಿಯಾ ಇಡೀ ಖಾಲಿದೆ. ಸಡನ್ ಆಗಿ ಇಲ್ಲಿ ಎಲ್ಲರನ್ನ ಕರೆದು ಕೂರಿಸಿ ಪುನಃ ಅವನನ್ನ ತೆರವುಗೊಳಿಸುವುದು, ಪುನಃ ಅವರಿಗೆ ಮನೆ ಕಟ್ಸಿ ಕೊಡಿಸುವುದು, ಇದನ್ನೆಲ್ಲ ನೋಡಿದ್ರೆ ದೊಡ್ಡ ಪಿತೂರಿ ಇದೆ ಹಿಂದೆ ಅಂತ ಆಗ್ತಾ ಇದೆ. ಸರ್ಕಾರ ಈ ರೀತಿ ಮಾಡುವ ಬದಲು ಅವರು ಯಾರೆಲ್ಲ ಎಲ್ಲೆಲ್ಲಿ ಸಂತ್ರಸ್ತ ಇದ್ದಾರೆ, ಇಡೀ ಕರ್ನಾಟಕದಲ್ಲಿ ಯಾರೆಲ್ಲ ಇದ್ದಾರೆ, ಅವ್ರು ಎಲ್ಲರಿಗೂ ಸಹ ಒಂದು ವ್ಯವಸ್ಥೆ ಮಾಡುದು ಒಳ್ಳೇದು. ಒನ್ ಟೈಮ್ ಮೆಜರ್ಸ್ ಅನ್ನ ತೆಗೆದುಕೊಂಡು ಈ ರೀತಿ ಅನ್ಯಾಯ ಮಾಡುದು ಸರಿಯಲ್ಲ ಅನ್ನೋದು ನಮ್ಮ ಭಾವನೆ. ಮತ್ತು ಇದ್ರ ಹಿಂದ ಪಿತೂರಿ ಏನಿದೆ, ಇದ್ರ ಬಗ್ಗೆ ಖಂಡಿತ ಅಧಿಕಾರಿಗಳ ಮೇಲೆ ನಾವು ಕ್ರಮವನ್ನು ಕೈಗೊಳ್ತೇನೆ ಅನ್ನುವಂತ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ರು. ಅದಕ್ಕಿಂತ ಮೊದಲು ಅವರು ಇದಕ್ಕೆ ಟೋಟಲ್ ಆಗಿ ಯಾರು ಬಂದ್ರು, ಯಾಕೆ ಬಂದ್ರು, ಯಾರು ತರಿಸಿದ್ರು, ಇದಕ್ಕೆ ಟೋಟಲ್ ಆಗಿ ಇನ್ವೆಸ್ಟಿಗೇಷನ್, ಹೊಸ SIT ಅನ್ನು ಏನಾದ್ರು ಕೂರಿಸಿ ಇನ್ವೆಸ್ಟಿಗೇಷನ್ ಮಾಡಿಸೋದು ಒಳಿತು. ಯಾಕಂದ್ರೆ ನಮ್ಮ ದೇಶದ ಅಖಂಡತೆಗೆ ಮತ್ತು ಸಾರ್ವಭೌಮತೆಗೆ ಇದು ಪೆಟ್ಟು ತರುವಂತ ಕೆಲಸ ಅಧಿಕಾರಿಗಳು ಮಾಡಿದ್ದಾರ ಅಥವಾ ರಾಜಕಾರಣಿಗಳು ಮಾಡಿದ್ದಾರ ಅನ್ನೋದ್ರ ಬಗ್ಗೆ ಸರಿಯಾದ ತನಿಖೆ ಮಾಡ್ಬೇಕಂತ ಅವಶ್ಯಕತೆ ಇದೆ. ಮೇಲ್ನೋಟಕ್ಕೆ ಇದು ಲೈಟ್ ಆಗಿ ತೋರ್ಬೋದು, ಇದ್ರ ಹಿಂದೆ ದೊಡ್ಡದಾದ ಒಂದು ಪಿತೂರಿ ಇರುವಂತ ಲಕ್ಷಣಗಳು ಕಾಣ್ತಾ ಇದೆ. ಇಷ್ಟು ಮಾಹಿತಿಯನ್ನ ನಾನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. 100% ಇದು ಅದಕ್ಕೆ ಪೂರಕವಾಗಿ ನೀಜರ್ ರಿಯಾಕ್ಷನ್ ಆಗಿ ಈಗ ಮಾಡಿದ್ದಾರೆ. ಈಗ 100% ಆ ಎಲೆಕ್ಷನ್ಗೋಸ್ಕರ ಅಲ್ಲಿನ ಮುಸ್ಲಿಂ ವೋಟ್ಸ್ ಏನಿದೆ, ಅಲ್ಲಿನ ಯಾರೆಲ್ಲ ಅಲ್ಲಿ ಮುಸ್ಲಿಂ ವೋಟ್ಸ್ ಇವರು ಕಾಂಪಿಟೇಷನ್ ಇದ್ದಾರೆ, ಕಮ್ಯುನಿಸ್ಟ್ಗಳು ಮತ್ತು ಕಾಂಗ್ರೆಸ್ನವರು, ಆ ಓಟು ಎಲ್ಲ ಒಂದ್ ಕಡೆ ನಮ್ಮಿಂದ ತಪ್ತದೆ ಅನ್ನುವಂತ ಭಾವನೆಯಿಂದ ನೀಜರ್ಕಾಗಿ ಮಾಡಿದ್ದಾರೆ. ಇಲ್ಲದಿದ್ರೆ ಇದನ್ನ ಇವರು ಸ್ಲೋ ಆಗಿ ಮಾಡ್ತಾ ಇದ್ರು. ಇದನ್ನ ಮಾಡ್ತಾ ಇದ್ರು 100% ಸ್ಲೋ ಆಗಿ ಮಾಡ್ತಾ ಇದ್ರು ಅಷ್ಟೇ. 2023 ನಂತರನೇ ಇವರೆಲ್ಲ ಬಂದಿದ್ರು. ಕೇಳಿದ್ರೆ 15 ವರ್ಷ 20 ವರ್ಷ ಅಂತ ಹೇಳ್ತಾ ಇದ್ದಾರೆ. ಕೆಲವು ಮನೆಗಳು ಇದ್ದಿರ್ಬೋದು, ಆದ್ರೆ ಟೋಟಲ್ ಆಗಿ ನೀವು ಅದನ್ನ ಗೂಗಲ್ ಪಿಕ್ಚರ್ ಅನ್ನ ನೋಡಿದ್ರೆ, ಗೂಗಲ್ ಮ್ಯಾಪಿನ ಪಿಕ್ಚರ್ಸ್ ನೋಡಿದ್ರೆ 2023 ಮುಂಚೆ ಅಷ್ಟು ಇಲ್ಲ. ಇವರೇ ತರಿಸಿದ್ದಾರೆ. ಇವ್ರ ಸರ್ಕಾರನ ಬಂದ ನಂತರನೇ ಇವರೆಲ್ಲ ಬಂದ ಪಕ್ಷದ ವತಿಯಿಂದ ಮಾತಾಡ್ತಾ ಇದ್ದಾರೆ. ನಾವು ಪರ್ಸನಲ್ ಆಗಿ ಸಹ 3-4 ಗಂಟೆ ಹತ್ರ ನಾವು ಆಲ್ರೆಡಿ ಇವಾಗ ಮಾತಾಡ್ತೇವೆ ಲೀಗಲ್ ಸ್ಟ್ಯಾಂಡಿಂಗ್ ಹೇಗಿರ್ತದಂತೆ. ಬಿಕಾಸ್ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟದ್ದು ಎಲ್ಲ ಜಾಗ ಎಲ್ಲ ಇದೆ. ಓನರ್ ಇಸ್ ದ ರೆವಿನ್ಯೂ ಡಿಪಾರ್ಟ್ಮೆಂಟ್. ಒಂದು ಜಿಲ್ಲೆಯಲ್ಲಿ DC ಇಸ್ ಇನ್ಚಾರ್ಜ್, ಹಿ ಹ್ಯಾಸ್ ಟು ಟೇಕ್ ಕೇರ್ ಆಫ್ ದ ಲ್ಯಾಂಡ್ಸ್. ಅಲ್ಲಿದು ಅದು ಹೇಗೆ ಮಾಡ್ತಾ ಇದ್ದಾರೆ, ಒನ್ ಟೈಮ್ ಮೆಜರ್ ಮಾಡ್ಲಿಕ್ಕೆ ಅವಕಾಶ ಉಂಟಾ ಇಲ್ವಾ ಅದನ್ನು ನೋಡ್ಬೇಕು. ಲೀಗಲಿ ಕ್ಯಾಬಿನೆಟ್ ಒಂದು ಡಿಸಿಷನ್ ತೆಗಿಲಿಕ್ಕೆ ಅವಕಾಶ ಇರ್ತದೆ ಈ ರೀತಿಯಾಗಿ. ಆದ್ರೆ ನೀವು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚುವ ಕಾರ್ಯಕ್ರಮ ಏನ್ ಮಾಡ್ತಾ ಇದ್ರಿ. ಅದ್ರ ಒಂದ್ ವೇಳೆ ಲೀಗಲ್ ಸ್ಯಾಂಟಿಟಿ ಇದ್ರು ಸಹ, ಲೀಗಲಿ ನಿಮ್ಗೆ ರೆಸ್ಕ್ಯೂ ಆದ್ರೂ ಸಹ, ನೀವು ಈ ಪಾಯಿಂಟ್ ಅಲ್ಲಿ ರೆಸ್ಕ್ಯೂ ಆದ್ರೂ ಸಹ ಉಳಿದವರಿಗೆ ಅನ್ಯಾಯ ಮಾಡ್ತಾ ಇದ್ರಿ. ನಮ್ಮಲ್ಲಿ ಎಷ್ಟು ಜನ ಇದ್ದಾರೆ, ನೀವು ಮುಖ್ಯವಾಗಿ ಮತ್ತೊಂದು ಪಾಯಿಂಟ್, 94C ಮತ್ತು 94CC ಅನ್ನ ಇನ್ನೂ ಸಹ ಸರ್ಕಾರ ಓಪನ್ ಮಾಡ್ಲಿಲ್ಲ. ಎಷ್ಟೋ ಜನ ಗೌರ್ಮೆಂಟ್ ಜಾಗದಲ್ಲಿ ಬೇರೆ ಬೇರೆ ಕಡೆ ಹಳ್ಳಿಗಳಲ್ಲಿ ಬೇರೆ ಕಡೆಯಲ್ಲಿ ಮನೆ ಇಲ್ಲದವರು ಮನೆ ಕಟ್ಟಿಕೊಂಡು ಕೂತ್ಕೊಂಡಿದ್ದಾರೆ.
94 CECC ಅಪ್ರೂವ್ ಓಪನ್ ಮಾಡಿದ್ರೆ ಅವರಿಗೆ ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಸಿಗ್ತದೆ. ನೀವು ಅಪ್ಲೈ ಮಾಡ್ಲಿಕ್ಕೆ ಇಡೀ ಕರ್ನಾಟಕದವರಿಗೆ ಎಲ್ಲೂ ಸಹ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಆದ್ರೆ ಕೇರಳದಿಂದ ಬಂದಂತ ಅಥವಾ ಬಾಂಗ್ಲಾದೇಶ ಬಂದಂತ ಮುಸಲ್ಮಾನರು ಯಾರಿದ್ದಾರೆ ಅವರಿಗೆ ನೀವು ಇಮಿಡಿಯೇಟ್ ಆಗಿ ಮನೆ ಕಟ್ಟಲಿಕ್ಕೆ ರೆಡಿ ಮಾಡ್ತೀರಿ. ಇದರಲ್ಲಿ ನಮ್ಮವರಿಗೆ ಅನ್ಯಾಯ ಆಗಿದೆ ಅಂತ ಹೇಗೆ ಹೇಳ್ತೀರಿ? ಅಂದ್ರೆ ಕಾಂಬಿನೇಷನ್ ಹೇಳೋದಲ್ಲಿ ಕಾಂಬಿನೇಷನ್ ನಮ್ಮವರಿಗೆ ಇದು ಆಗಿಲ್ಲ, ಬೆನಿಫಿಟ್ ಕರ್ನಾಟಕದವರಿಗೆ ನನ್ನ ಏರಿಯಾದಲ್ಲಿ ನನ್ನ ಕ್ಷೇತ್ರದಲ್ಲಿ 2.5 ವರ್ಷಗಳಿಂದ ಕೊಯ್ಲು ನೀವು ಮಾತಾಡ್ತಾರೆ ಕೊಯ್ಲು ಅಲ್ಲಿ ಇವರಿಗೆ ಒನ್ ಟೈಮ್ ಮೆಜರ್ ಇಂದ ಇಲ್ಲಿಯವರೆಗೆ ಬೆನಿಫಿಟ್ ಆಗಿಲ್ಲ ಅಂತ ಯಾವ ರೀತಿ ಹೇಳ್ತೀರಿ? ಇಲ್ಲಿಯವರಿಗೆ ಅಂದ್ರೆ ಅಂದ್ರೆ ಕರ್ನಾಟಕದವರಿಗೆ ಹೆಲ್ಪ್ ಆಗಿಲ್ಲ, ಅವ್ರು ಬೇರೆ ವಲಸಿಗರು ಬಂದವರಿಗೆ ಹೆಲ್ಪ್ ಆಗಿದೆ ಅಂತ ಹೇಳ್ತೀರಿ? ನೋಡಿ, ವಲಸಿಗರು ಬಂದು ಯಾರು ಇದ್ದಾರೆ ಮೇಲ್ನೋಟಕ್ಕೆ ಏನ್ ತೋರ್ತಾ ಇದೆ, ಕೇರಳದಿಂದ ಬಂದಂತವ್ರು ಅಲ್ಲಿ ಇದ್ದಾರೆ. ಯಾಕಂದ್ರೆ ಕೇರಳದ MP, ಕೇರಳದ MLA, ಎಕ್ಸ್ ಮಿನಿಸ್ಟರ್, ಅದು ಅವ ಪೋಸ್ಟ್ ಹಾಕ್ತಾ, ಆ ವ್ಯಕ್ತಿ ಪೋಸ್ಟ್ ಹಾಕಿದ್ದಾನೆ ಏನಂದ್ರೆ ಐ ಆಮ್ ವಿಸಿಟಿಂಗ್ ದ ಗಾಜಾ ಸ್ಟ್ರಿಪ್ ಆಫ್ ಬ್ಯಾಂಗ್ಳೂರ್, ಕರ್ನಾಟಕ. ಒಬ್ಬ MLA, ಇಲ್ಲಿನ MLA, ಕೇರಳದ MLA ಕರ್ನಾಟಕ ಬರುವಾಗ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತಾನೆ, ಮಲಯಾಳಿಯಲ್ಲಿ ಹಾಕಿದ್ದಾನೆ, ನಾನು ಕರ್ನಾಟಕದ ಗಾಜಾ ಸ್ಟ್ರಿಪ್ ಅನ್ನ ವಿಸಿಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ. ಅಷ್ಟು ಅಸಡ್ಡೆ ಇವರಿಗೆ. ಹಿಂದೆ ಮಿನಿಸ್ಟರ್ ಆಗಿದ್ರಂತವ್ರು ಜಮೀಲ್, ಡಾಕ್ಟರ್ ಜಲೀಲ್ ಏನೋ ಒಂದು ವ್ಯಕ್ತಿ. ಅಷ್ಟು ಬೆದಮ್ಮಾಗಿ ಬಾಯಿ ಬಂದಾಗೆ ಮಾತಾಡ್ತಾರೆ ಇವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ನಮ್ ಸರ್ಕಾರ ಕೈ ಕೊಟ್ಕೊಂಡು ಕೂತ್ಕೊಂಡಿದೆ. ಇವರಿಗೆ ಯಾವ ಕೇರಳದವರಿಗೆ ಯಾವ ಅಧಿಕಾರ ಇಲ್ಲಿ ಕರ್ನಾಟಕದಲ್ಲಿ MP ಗಳು MLA ಗಳು ಅಂತ ಪ್ರಶ್ನೆ ಮಾಡ್ಲಿಕ್ಕೆ? ನೋಡಿ, ಅವರು ಅವ್ರ ಮೇಲೆ ಕೇಸ್ ಹಾಕುವುದಂತೂ ಇಲ್ವೇ ಇಲ್ಲ. ಯಾಕಂತ ಹೇಳಿದ್ರೆ ಅವನ ಹೆಸರೇ ಜಲೀಲ್ ಮೇಲೆ ಕೇಸ್ ಹಾಕುದಿಲ್ಲ. ಅವನ ಹೆಸರು ರಾಮ, ಧೂಮ, ಸೋಮ, ಭರತ್, ವೇದವ್ಯಾಸ ಇದ್ರ ಹಾಕ್ತಾರೆ. ಹೊರಗಿನ MLA ಗಳು ಏನ್ ಬಂದು ಹಾಕ್ಬೇಕು, ಆಕ್ಚುಲಿ ಅವ್ರ ಮೇಲೆ ಹಾಕ್ಬೇಕು, ಅವ್ರ ಮೇಲೆ ಕೇಸ್ ಹಾಕ್ಬೇಕು. ನೀವು ಯಾವ ದೃಷ್ಟಿಕೋನದಿಂದ, ಯಾವ ಒಂದು ಯೋಚನೆಯಿಂದ ನೀವು ಆ ಮಾತನ್ನ ಹೇಳಿದ್ರಿ? ಗಾಜಾ ಸ್ಟ್ರಿಪ್ ಆಫ್ ಕರ್ನಾಟಕ ಅಂತ ಹೇಳ್ತಾರೆ. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಜಮೀರ್ ಅಹಮದ್ ಇರ್ಬೋದು, ಎಲ್ಲರ ಸಹ ಕೈ ಕೊಟ್ಕೊಂಡು ತಲೆ ಆಡಿಸ್ತಾ ಇದ್ದಾರೆ. ವೇಣುಗೋಪಾಲ್ ಅವರ ಪ್ರೆಷರ್ ಇದೆ ಅನ್ನುವಂತ ಕಾರಣಕ್ಕಾಗಿ ಇವರು ಟೋಟಲ್ ಆಗಿ ಇವರ ಸ್ಟ್ಯಾಂಡ್ ಅನ್ನ ಬದಲಾಯಿಸಿಕೊಂಡಾಗಿದೆ. ಜಮೀರ್ ಈಗ ಅವ್ರ ಮೇಲೆ ಆರೋಪ ಹೇಗೆ, ಯಾವ ಜಮೀರ್ ಹೊಸ್ತೇನ್ ಮನೆ ಕಟ್ಟಿ ಕೊಡ್ತಾ ಇದ್ದಾರೆ, ಹೊಸ್ತೇನ್ ಮನೆ ಕಟ್ಟಿ ಕೊಡ್ತಾ ಇದ್ದಾರೆ, ಜಮೀರ್ ಮಾಡಿಸುದು. ಈಗ ಹೊಸ ಮನೆಯನ್ನ ಭೈರಪ್ಪನಹಳ್ಳಿಯಲ್ಲಿ ಏನು 7 ಕಿಲೋಮೀಟರ್ ದೂರದಲ್ಲಿ ಇದ್ದಾರೆ. ಈಸ್ ಆಲ್ಸೋ ಇನ್ವಾಲ್ಡ್ ಅಲ್ಲ. ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲದೆ, ಅವ್ರ ವೆರಿಫಿಕೇಶನ್ ಸಹ ಇಲ್ಲದೆ ಅವರು ಹೀಗೊಂದು ಬ್ಲಾಂಕೆಟ್ ರೂಲ್ ಅನ್ನ ತಂದು ಅಲ್ಲಿ ಯಾರಿದ್ದಾರೆ ಅವರಿಗೆ ಪುನಃ ಮನೆ ಕಟ್ಸಿಕೊಡ್ಬೇಕು ಅನ್ನುವಂತ ಆರ್ಡರ್ ಅನ್ನ CM ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಇದಕ್ಕೆ ಲೀಗಲ್ ಆಗಿ ಇದ್ರ ಮುಂದೆ ಹೋಗ್ತಾ ಇದ್ದೇವೆ. ಲೀಗಲ್ ಆಗಿ ಅವರ ಹತ್ರ ಏನುಂಟು ಏನಿಲ್ಲ, ಕ್ಯಾಬಿನೆಟ್ ಗೆ ಒಂದು ಅವಕಾಶ ಇರ್ತದೆ ಈ ರೀತಿಯಾಗಿ ಒಂದು ಡಿಸಿಷನ್ ತೆಗಿಲಿಕ್ಕೆ. ಬಟ್ ಒನ್ ಟೈಮ್ ಮೆಜರ್ ಅಂತ ತೆಗೆಯೋದುಂಟ, ಅಲ್ಲಿ ಪಾಯಿಂಟ್ ಇರೋದಲ್ಲಿ ಒನ್ ಟೈಮ್ ಸಿಂಗಲ್ ಟೈಮ್ ಮೆಜರ್ ಅಂತ ಏನ್ ತೆಗಿತಿದ್ದಾರೆ, ಅದಕ್ಕೆ ಲೀಗಲ್ ಸ್ಯಾಂಟಿಟಿ ಉಂಟಾ ಇಲ್ವಾ ಅಂತ ನೋಡ್ಬೇಕು. ಅಲ್ಲ, ನೀವಂದ್ರೆ ಅದೇ ಈಗ ಅವ್ರು ಕನ್ಸ್ಟ್ರಕ್ಷನ್ ಮಾಡೋ ಇದಕ್ಕೆ ವ್ಯವಸ್ಥೆ ಮಾಡ್ತಾ ಇಲ್ಲ, ಅದಾಯ್ತು. ಆದ್ರೆ ನೀವ್ ಹೇಳಿದ್ದು 2023ಗಿಂತ ಮುಂಚೆ ಅವ್ರು ಇದ್ದಿದ್ದಿಲ್ಲ, 2023 ಅಲ್ಲ, ಯು ಶುಡ್ ಮೇಕ್ ಸಮಥಿಂಗ್ ಶುಡ್ ಬಿ ದೇರ್. ನೀವು ಹಾಗೆ ವೈಲ್ಡ್ ಅಲಿಗೇಷನ್ ಮಾಡಕ್ಕೆ ಯಾವ ರೀತಿ? ನೋಡಿ, ಜಮೀರು ಮಿನಿಸ್ಟರ್ ಆಫ್ ಇದು ಹೌಸಿಂಗ್ ಮಿನಿಸ್ಟರ್. ನಮ್ಮಲ್ಲಿ ಎಲ್ಲಾದ್ರೂ ಜಾಗ ಒತ್ತುವರಿ ಅದು ಇದೆಲ್ಲ ಆದಂತ ಸಂದರ್ಭದಲ್ಲಿ ಅದು ಕಾರ್ಪೊರೇಷನ್ಗೆ ಇಟ್ಟಂತ ಜಾಗ, ಕಾರ್ಪೊರೇಷನ್ಗೆ ವೇಸ್ಟ್ ಡಿಸ್ಪೋಸಲ್ ಮತ್ತು ಬೇರೆ ಎಲ್ಲ ಮಾಡ್ಲಿಕ್ಕೆ ಇಟ್ಟಂತ ಜಾಗ. ದೇ ಆರ್ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್. ಯಾರು? ಇವರೆಲ್ಲ ಸರ್ ಹೌಸಿಂಗ್, ಅಲ್ಲಿ ಯಾರಾದ್ರೂ ಇಲ್ಲಿಗಲಿ ಹೌಸ್ ಮಾಡಿದ್ರೆ ಅಥವಾ ರೆವಿನ್ಯೂ ಅವರು ಮತ್ತೆ ಕೃಷ್ಣ ಬೈರೇಗೌಡರು ಸಹ ಟೋಟಲಿ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಜಮೀರ್ ಅಷ್ಟೇ ಅವರು ರೆಸ್ಪಾನ್ಸಿಬಿಲಿಟಿ ಇದೆ. ಅವರು ಅಲ್ಲಿ ಬಂದು 23 ತನ ಅವ್ರು ಬಂದು ಜಮೀರ್ ಅವ್ರನ್ನ ಅಲ್ಲಿ ರಿಹಾಬಿಲಿಟ್ ಮಾಡಿದ್ದು ಜಮೀರ್ ಈಸ್ ಒನ್ ಆಫ್ ದ ಪರ್ಸನ್ 100%. ಜಮೀರು ಮತ್ತು ಅವರ ಗ್ಯಾಂಗ್ ಏನಿದೆ ಅವರೆಲ್ಲ ಕಾಂಟ್ಯಾಕ್ಟ್ ಆಗಿದ್ದಾರೆ. ಅವರನ್ನೆಲ್ಲ ಈಗ ಯಾರೆಲ್ಲ ಬರ್ತಾ ಇದ್ದಾರೆ ಅವರೆಲ್ಲ ಇವ್ರ ಹತ್ರ ಮಾತಾಡಿಯೇ ಬರು. ನಾನು ಅದಕ್ಕೆ ಹೇಳ್ತಾ ಇದ್ದೇನೆ,
ಈಗ ಸೋಷಿಯಲ್ ಮೀಡಿಯಾದಲ್ಲಿ ಜಮೀರ್ ಹೆಸರು ಬರ್ತಾ ಇದೆ, ಮತ್ತೊಬ್ಬರ ಹೆಸರು ಬರ್ತಾ ಇದೆ, ಎಲ್ಲರ ಹೆಸರು ಬರ್ತಾ ಇದೆ. ನೀವು ಇನ್ವೆಸ್ಟಿಗೇಷನ್ ಅನ್ನ ಮಾಡಿಸಿ ಅಂತ ಹೇಳ್ತಾ ಇದ್ದೇನೆ. ಈಗ ಜಮೀರ್ ಮಾಡಿದಾರಂತ ನನ್ನ ಹತ್ರ ಸಹ ಜಮೀರ್ ಏನು ಫೋನ್ ಮಾಡಿ ಹೇಳಲಿಲ್ಲ ನಾನ್ ಮಾಡಿದಂತ. ಒಬ್ವಿಯಸ್ಲಿ ಐ ನೀಡ್ ಅ ಇನ್ವೆಸ್ಟಿಗೇಷನ್. 23ಗಿಂತ ಮುಂಚೆ ಇಲ್ಲದಂತ ಈ ವ್ಯವಸ್ಥೆ ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ಇಷ್ಟು ಜನ ವಲಸಿಗರು ಹೇಗೆ ಒಂದು ಜಾಗದಲ್ಲಿ ಬಂದು ಕೂತ್ಕೊಳ್ತಾರೆ? ಹಿಂದಿನ ಏನ್ ಷಡ್ಯಂತ್ರ ಇದೆ ಹಿಂದೆ? ಯಾರು ಇದಕ್ಕೆ ಕುಮ್ಮ ಕೊಡ್ತಾ ಇದ್ದಾರೆ? ಇದರೆಲ್ಲ ಬಗ್ಗೆ ಇನ್ವೆಸ್ಟಿಗೇಷನ್ ಆಗ್ಲೇಬೇಕು. ಇಟ್ ಇಸ್ ನಾಟ್ ಅ ಸ್ಮಾಲ್ ಮ್ಯಾಟರ್. 100 ಜನರ 150 ಜನ ಅಂತ ಹೇಳಿದ್ರೆ ಫ್ಯಾಮಿಲಿಗಳಂತ ನಮ್ಗೆ ಸಣ್ಣದಾಗಿ ತೋರ್ಬೋದು. ಆದ್ರೆ ಇದು ವ್ಯವಸ್ಥಿತ ಆಗಿ ಅವ್ರು ಟೆಸ್ಟ್ ಮಾಡ್ತಾ ಇದ್ದಾರೆ. ಸರ್ಕಾರ ಏನ್ ಮಾಡ್ತಾ ಇದೆ ಮುಂದೆ, ಹೌ ಸರ್ಕಾರ ರಿಯಾಕ್ಟ್ ಮಾಡ್ತದೆ ಇದಕ್ಕೆ, ಸುಮ್ಮನೆ ಇರ್ತಾರ? ಈಗ ಪಾಸಿಟಿವ್ ಆಗಿದೆ ಅವರಿಗೆ, ಪಾಸಿಟಿವ್ ಆಗಿ ಸರ್ಕಾರ ಸಹ ರೆಸ್ಪಾಂಡ್ ಮಾಡ್ತಾ ಇದೆ. ತೆಗ್ಸಿದ್ರು ಮತ್ತೊಂದ್ ಕಡೆ ಮನೆ ಕಟ್ಸಿ ಕೊಡ್ತಾ ಇದ್ದಾರೆ. ನೋಡಿ, ಫಸ್ಟಿಗೆ ನನ್ನ ಇದರಲ್ಲಿ ಗೆಟಿಂಗ್ ಅ ನ್ಯೂ ಲಾ, ಇನ್ನರ್ಲೈನ್ ಪರ್ಮಿಟ್ ತರಲಿಕ್ಕಿಂತ ನಮ್ಮಲ್ಲಿ ಕರ್ನಾಟಕದಲ್ಲಿ ನ್ಯೂ ಲಾ ಆಗ್ತದೆ. ಕರ್ನಾಟಕ ಅಸೆಂಬ್ಲಿಯಿಂದ ಮಾಡ್ಬೇಕು, ಕರ್ನಾಟಕ ಆಕ್ಟ್ ಅನ್ನ ನಾವು ತರಬೇಕಾದ್ರೆ ಇಟ್ಸ್ಕೊಂಡು ನ್ಯೂ ಲಾ ಹಿಯರ್ ನಮ್ಮ ಕರ್ನಾಟಕಕ್ಕೆ ತರ್ಲಿಕ್ಕಿಂತ ಮುಂಚೆ, ನೀವು ಅದನ್ನ ತರ್ಲಿಕ್ಕಿಂತ ಆ ರೀತಿಯ ವ್ಯವಸ್ಥೆ ಮಾಡ್ಲಿಕ್ಕಿಂತ ಮುಂಚೆ ನಾವು ಪ್ರತಿ ವರ್ಷ ಸರ್ಕಾರ ಒಂದು ಸರ್ವೆ ಮಾಡ್ತದೆ. ಎಷ್ಟು ಜನರಿಗೆ ಮನೆ ಇಲ್ಲ, ಎಷ್ಟು ಜನರಿಗೆ ಮನೆ ವ್ಯವಸ್ಥೆ ಆಗ್ಬೇಕು ಅನ್ನೋದು. ಎಲ್ಲಿದು? ಕರ್ನಾಟಕದಲ್ಲಿ ಇರುವಂತವ್ರು. ನೀವು ಕರ್ನಾಟಕದಲ್ಲಿ ಇರುವಂತವರ ಫಸ್ಟ್ಗೆ ನೀವು ಅವರ ವ್ಯವಸ್ಥೆಯನ್ನ ಮಾಡಿ, ಅವರ ಸರ್ವೆಯನ್ನ ಮಾಡಿದ್ರೆ ನಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗ್ತದೆ ಎಷ್ಟು ಜನರಿಗೆ ಮನೆ ಇಲ್ಲ, ಎಷ್ಟು ಜನರಿಗೆ ಮನೆ ಇದೆ, ಎಷ್ಟು ಜನ ಸಮಸ್ಯೆಯಲ್ಲಿದ್ದಾರೆ, ಎಷ್ಟು ಜನ ಬಾಡಿಗೆ, ಇದೆಲ್ಲ ಇದೆ, ಲೆಕ್ಕಾಚಾರ ಸಿಗ್ತದೆ. ಲೆಕ್ಕಾಚಾರ ಸಿಕ್ಕಿದ ನಂತರ ಅದೊಂದು ಕರೆಕ್ಟ್ ಆಗಿ ಆ ಲೆಕ್ಕಾಚಾರವನ್ನ ಒಂದು ಆಡಿಟ್ ಮಾಡಿ ಮತ್ತೆ ನೀವು ಈ ಲಾ ಬಗ್ಗೆ ಯೋಚನೆ ಮಾಡ್ಬೋದು. ನಮ್ಮಲ್ಲಿ ಇರುವಂತವ್ರಿಗೆ ನಾವು ಅವಕಾಶ ಮಾಡಿ ಕೊಡದೇ ಇದ್ರೆ, ಈಗ ಬೆಳೆಯುವಂತ ನಗರ ಎಲ್ಲ ಕಡೆ ಸಹ ಈ ಮಂಗಳೂರಲ್ಲಿ ತುಂಬಾ ವಲಸಿಗರು ಬರ್ತಾ ಇದ್ದಾರೆ, ತುಂಬಾ ಜನ ಬರ್ತಾ ಇದ್ದಾರೆ. ಬಂದವರಿಗೆ ಎಲ್ಲರೂ ಸಹ ನಾವು ಇಮಿಡಿಯೇಟ್ ಆಗಿ ಮನೆ ಕಟ್ಟಿ ಕೊಡ್ಲಿಕ್ಕೆ ಹೋದ್ರೆ, ಇಲ್ಲಿ ಮನೆ ಇಲ್ಲದೆ ಇರುವಂತವ್ರು ಎಷ್ಟು ಜನ ಇದ್ದಾರೆ, ನಾವು ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೆಮ್ ಫಸ್ಟ್. ಅವರವರ ನಮ್ಮ ಸ್ಟೇಟಿನ ಜನರ ಒಂದು ಏನಿದೆ ಹಿತರಕ್ಷಣೆ ನಾವು ಫಸ್ಟ್ ಮಾಡ್ಬೇಕು. ಈಗ ನೀವು ಈಗ ಸರ್ಕಾರದ ಏನು ನಿರ್ಧಾರ ಇದೆ ಅದರ ವಿರುದ್ಧ ಕೋರ್ಟಿಗೆ ಹೋಗ್ತೀವಿ. ಕೋರ್ಟಿಗೆ ನಾವೀಗ ಲೀಗಲ್, ನಮ್ಗೆ ಏನಂದ್ರೆ ಕೆಲವುದಕ್ಕೆ ಲೀಗಲಿ ನಾವು ಅದನ್ನ ಹುಡುಕ್ತಾ ಇದ್ದೇವೆ. ಲೀಗಲಿ ನಾವು ಎಷ್ಟು ಸ್ಟ್ರಾಂಗ್ ಇದ್ದೇವೆ ಅಂತ ಈ ವಿಷಯದಲ್ಲಿ. ಸರ್ಕಾರಕ್ಕೆ ಕೆಲವು ರೈಟ್ಸ್ ಇರ್ತದೆ, ಕ್ಯಾಬಿನೆಟ್ಗೆ ಕೆಲವು ರೈಟ್ಸ್ ಇರ್ತದೆ. ಖಾಲಿ ನಮ್ಗೆ ಒನ್ ಟೈಮ್ ಮೆಜರ್ ಏನಂತ ಹೇಳಿದ್ದಾರೆ ಅದನ್ನ ಪ್ರಶ್ನಿಸುವಂತ ಹಕ್ಕು ಬರಬಹುದು. ಒನ್ ಟೈಮ್ ಏನು ಮೆಜರ್ಸ್ ತಗೊಂಡಿದ್ದಾರೆ. ಎರಡನೇದಾಗಿ ಅವರ ಡಾಕ್ಯುಮೆಂಟ್ ಪರಿಶೀಲನೆ ಅದು ಇದೆಲ್ಲ ಏನು ನೀಜರ್ಕಾಗಿ ಕೊಟ್ಟಿದ್ದಾರೆ. ಬಟ್ ಈಗ ಮನೆ ಕೊಡುವಂತ ಸಂದರ್ಭದಲ್ಲಿ ಡಾಕ್ಯುಮೆಂಟ್ ಚೆಕಿಂಗ್ ಮಾಡ್ಲೇಬೇಕಾಗ್ತದೆ. ಯಾಕಂದ್ರೆ ಅಧಿಕಾರಿ ಇವರು ಸರ್ಕಾರ ಚೇಂಜ್ ಆಗ್ಬೋದು, ಅಧಿಕಾರಿ ಸಮಸ್ಯೆಲ್ಲ ಬಿಡ್ತಾನೆ ಅವ. ಇನ್ನು ಮುಂದೆ ಅಧಿಕಾರಿ ಯಾರು ಅಲ್ಲಿ ಅವರಿಗೆ ಮನೆ ಕಟ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ರು ಹಿಂದೆ, ಮತ್ತೆ ಈಗ ಯಾರು ಹೊಸ ಮನೆಯನ್ನ ಕಟ್ಟಿಸಿ ಕೊಡ್ಲಿಕ್ಕೆ ಮುಂದೆ ನಿಲ್ತಾರೆ, ಅವರೆಲ್ಲರಿಗೂ ಸಹ ಅದು ಡಾಕ್ಯುಮೆಂಟ್ ಮಾಡ್ಲಿಕ್ಕೆ ಬೇಕಾಗ್ತದೆ. ದೇ ಹ್ಯಾವ್ ಟು ಚೆಕ್ ಇಟ್ ಥ್ರೂ. ಸೊ ಹಾಗಾಗಿ ನಾವು ಲೀಗಲಿ ನಮ್ಗೆ ಏನ್ ಮಾಡ್ಲಿಕ್ಕೆ ಆಗ್ತದೆ ಅದನ್ನ ಆಪ್ಷನ್ಸ್ ಅನ್ನ ನಾವು ಆಲ್ರೆಡಿ ಅದು ಹಿಂದೆ ಹೋಗ್ತಾ ಇದ್ದೇವೆ.